ಸುಮಾರು 8ನೇ ತಾರೀಕು ಬಿಡುಗಡೆ ಮಾಡಿದಂತಹ ಒಂದು ನೋಟಿಫಿಕೇಶನ್ ತಮ್ಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಡೀಟೇಲ್ ಆಗಿ ನಾನು ನಿಮಗೆ ಕೊಡುವಂತ ಮಾಹಿತಿಯನ್ನ ಸ್ವೀಕಾರ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ತರಗತಿಯನ್ನ ನಾವೀಗ ಶುರು ಮಾಡೋಣ. ನೋಡಿ, ಒಳ ಮೀಸಲಾತಿಯ ನಂತರ ಪ್ರಪ್ರಥಮ ಬಾರಿಗೆ ನೇಮಕಾತಿ ಆಗ್ತಾ ಇರುವಂತಹ ಅಂಶ ಬಂದು SDA, FDA ನೇಮಕಾತಿಗಳು, ಹಾಗೆ ರಸ್ತೆ ಸಾರಿಗೆ ನಿಗಮಗಳಲ್ಲಿ, ಕೃಷಿ ಮಾರಾಟ ಇಲಾಖೆಯಲ್ಲಿ, ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ, ಶಾಲಾ ಶಿಕ್ಷಣ ಇಲಾಖೆ, ಪದವಿ ಪೂರ್ವ, ಸೊ ಹೀಗೆ ಬೇರೆ ಬೇರೆ ಇಲಾಖೆಗಳಲ್ಲಿ ಸಾಕಷ್ಟು ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತ ಅಧಿಸೂಚನೆಯನ್ನ ಈಗಾಗಲೇ KEA ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಹೊರಡಿಸಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಒಂದಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ನೀವೇನಾದ್ರೂ SDA ಮತ್ತು FDA ಎಕ್ಸಾಮ್ಸ್ ಗಳಿಗೆ ಸಂಬಂಧಪಟ್ಟಂತ ಪ್ರಿಪರೇಷನ್ಸ್ ಗಳನ್ನ ಮಾಡ್ತಾ ಇದ್ದೀರಾ ಅಂತಂದ್ರೆ ನಮ್ಮ ರಾಮ್ ಟ್ಯುಟೋರಿಯಲ್ ವತಿಯಿಂದ ಕೋಚಿಂಗ್ ಅನ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅತ್ಯಂತ ಕಡಿಮೆ ಫೀಸು, ಎಲ್ರಿಗೂ ಕೂಡ ಇದು ಯೂಸ್ಫುಲ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಯಾರಾದ್ರೂ SDA, FDA ಕೋಚಿಂಗ್ಗಳು ಅವಶ್ಯಕತೆ ಇದೆ ಅಂತಂದ್ರೆ ನಮ್ಮ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ. 8217670405 ನಂಬರ್ ಇದೆ. ಹಾಗೆ 6361153623 ನಂಬರ್ ಇರುತ್ತೆ. ಅತಿ ಕಡಿಮೆ ಫೀಸ್ ಅಂದ್ರೆ ಕೇವಲ 500 ರೂಪಾಯಿಗಳಲ್ಲಿ ನಾವು ನಿಮಗೆ ಕೋಚಿಂಗ್ ಅನ್ನ ಕೊಡ್ತಾ ಇದ್ದೀವಿ. ಯಾರಿಗೆ ಅಗತ್ಯ ಇದೆ ನೀವು ಅವರು ನಂಬರ್ ಗಳನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಸುಮಾರು 3 ತಿಂಗಳ ಸತತ ತಯಾರಿಯನ್ನ ನಾವು ನಿಮ್ಗೆ ಮಾಡ್ಕೊಡ್ತಾ ಇದ್ದೀವಿ ಕೇವಲ 500 ರೂಪಾಯಿಗಳಿಗೆ ಅಷ್ಟೇ. SDA, FDA, ಗ್ರೂಪ್ ಸಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೀವು ತರಗತಿಗಳನ್ನ ಜಾಯಿನ್ ಆಗ್ಬೋದು. ಓಕೆ, 15ನೇ ತಾರೀಕು ಇದೇ ತಿಂಗಳು ಲಾಸ್ಟ್ ಡೇಟ್ ಆಗಿರುತ್ತೆ. 500 ರೂಪಾಯಿ ಫೀಸ್ ಇದೆ. ಸರಿ, ಹಾಗಾದ್ರೆ ಮುಂದಿನ ಒಂದು ಅಂಶಕ್ಕೆ ಹೋಗ್ತಾ ಇದ್ದೀನಿ. ಏನೇನೆಲ್ಲ ಖಾಲಿ ಹುದ್ದೆಗಳು ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಫಸ್ಟ್, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಖಾಲಿ ಇರ್ತಕ್ಕಂತ ಹುದ್ದೆಗಳ ವಿವರ ಅಂತ ಬಂದಾಗ ಇಲ್ಲಿ ನಾನು ಹೇಳಕ್ ಹೊರಟಿರುವಂತದ್ದು HK ಮತ್ತೆ ನಾನ್ HK ಅಂತ ಹೇಳಿ 2 ರೀತಿಯಲ್ಲಿ ಇವರು ಇದನ್ನ ಮಾಡಿರುವಂತದ್ದು. ಈಗ ನಾನು ತಗೊಂಡಿರೋದು ನಾನ್ HK ಹುದ್ದೆಗಳು. ಆಮೇಲೆ ನಾನು HK ಹುದ್ದೆಗಳ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಡ್ತೀನಿ. ಇದು ನಾನ್ HK ಅಂದ್ರೆ ನಾನ್ ಹೈದರಾಬಾದ್ ಕರ್ನಾಟಕ ಒಂದು ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಪ್ರಥಮ ದರ್ಜೆ ಸಹಾಯಕರು, ಅಂದ್ರೆ ಇದನ್ನ ನಾವು FDA ಫಸ್ಟ್ ಡಿವಿಷನ್ ಕ್ಲರ್ಕ್ಸ್ ಅಸಿಸ್ಟೆಂಟ್ಸ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ 4 ಹುದ್ದೆಗಳಿದೆ. ಹಾಗೆ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳು ಬಂದು 14 ಹುದ್ದೆಗಳಿದೆ. ಸುಮಾರು ಇದನ್ನ ನಾವು SD ಅಂತ ಹೇಳಿ ಕರಿತೀವಿ. 18 ಹುದ್ದೆಗಳು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಇದೆ. ಓಕೆ, ಹಾಗಾದ್ರೆ ಇಲ್ಲಿ ನಿಮ್ಗೆ ವೇತನ ಶ್ರೇಣಿಯನ್ನ ಕೂಡ ಕೊಟ್ಟಿದ್ದಾರೆ, ನೋಡ್ಕೋಬಹುದು. ಇನ್ನ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ನಲ್ಲಿ ಇರ್ತಕ್ಕಂತ ಹುದ್ದೆಗಳು ಬಂದು 4 ನಾನ್ HK ನಲ್ಲಿ. ಅರ್ಥ ಮಾಡ್ಕೊಳ್ಳಿ, HK ನಲ್ಲಿ ಮಾತಾಡ್ತಾ ಇಲ್ಲ, ನಾನ್ HK ನಲ್ಲಿ. ಕಿರಿಯ ಅಧಿಕಾರಿಗಳು, ಕಿರಿಯ ಅಧಿಕಾರಿ ಬೇರೆ ಬೇರೆ ವಿಭಾಗಕ್ಕೆ ಸಂಬಂಧಪಟ್ಟಂತೆ 1, 2, 1 ಈ ರೀತಿಯಾಗಿ 4 ಹುದ್ದೆಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ವೇತನ ಶ್ರೇಣಿಯನ್ನ ಕೂಡ ನೀವು ಗಮನಿಸಬಹುದು. ಅದಲ್ಲಂಗೆನೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೆಂಗಳೂರು, ಇಲ್ಲಿ ಇರ್ತಕ್ಕಂತ ಹುದ್ದೆಗಳ ವಿವರ ಬಂದು ಹೀಗಿದೆ. ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು ಜೂನಿಯರ್ ಪ್ರೋಗ್ರಾಮರ್, ಇದನ್ನ ಗ್ರೂಪ್ ಬಿ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. 4 ಹುದ್ದೆಗಳಿದೆ. ಸಹಾಯಕ ಇಂಜಿನಿಯರ್ ಸಿವಿಲ್ ನಲ್ಲಿ ಗ್ರೂಪ್ ಬಿ 1, ಸಹಾಯಕ ಗ್ರಂಥಪಾಲಕ ಗ್ರೂಪ್ ಸಿ ಹುದ್ದೆ 1 ಹುದ್ದೆ ಇದೆ. ಸಹಾಯಕರು ಗ್ರೂಪ್ ಸಿ 11 ಹುದ್ದೆಗಳಿದೆ. ಇದು ತುಂಬಾ ಚೆನ್ನಾಗಿದೆ ನೋಡಿ, ಗ್ರೂಪ್ ಸಿ 11 ಹುದ್ದೆಗಳು. ಹಾಗೆ ಕಿರಿಯ ಸಹಾಯಕ ಗ್ರೂಪ್ ಸಿ 23 ಹುದ್ದೆಗಳು. ಒಟ್ಟಾರೆ 40 ಹುದ್ದೆಗಳು ಈ ಒಂದು ಇಲಾಖೆಯಲ್ಲಿ ಖಾಲಿ ಇರುವಂತದ್ದು. ಇನ್ನ ನೆಕ್ಸ್ಟ್ ಬಂದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಖಾಲಿ ಇರುವಂತಹ ಹುದ್ದೆಗಳು ಬಂದು ಸುಮಾರು 63 ಹುದ್ದೆಗಳಿದೆ. ಸಹಾಯಕ ಲೆಕ್ಕಿಗರ್ ಬಂದು 3 ಹುದ್ದೆಗಳು, ನಿರ್ವಾಹಕರು ಬಂದ್ಬಿಟ್ಟು 60 ಹುದ್ದೆಗಳಿದೆ. ಸರಿನಾ? ಓಕೆ, 1 ನಿಮಿಷ. ಗೊತ್ತಾಯ್ತಾ? 63 ಹುದ್ದೆಗಳು. ನೆಕ್ಸ್ಟ್ ಬರೋದಾದ್ರೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ದರ್ಜೆ 3 ವೃಂದದಲ್ಲಿ ಖಾಲಿ ಇರುವಂತಹ ಹುದ್ದೆಗಳು ಬಂದು 19 ಹುದ್ದೆಗಳಿದೆ. ಸಹಾಯಕ ಸಂಚಾರ ನಿರೀಕ್ಷಕರು 15 ಹುದ್ದೆಗಳು. ಸಹಾಯಕ ಸಂಚಾರ ನಿರೀಕ್ಷಕರು ಅಂದ್ರೆ ಹಿಂಬಾಕಿ 4 ಹುದ್ದೆಗಳಿದೆ. ಓಕೆ, ಅದಕ್ಕೆ ಏನೇನು ಇನ್ಸ್ಟ್ರಕ್ಷನ್ಸ್ ಇದೆ ಅದೆಲ್ಲ ಕೊಟ್ಟಿದ್ದಾರೆ, ನೀಟಾಗಿ ಓದ್ಕೊಳ್ಳಿ.
ನಾನು ಹೆಚ್ಚಾಗಿ ನಿಮಗಿಲ್ಲಿ SDA, FDA ಮತ್ತೆ ಗ್ರೂಪ್ ಸಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಾನು ನಿಮಗೆ ಮಾಹಿತಿಯನ್ನ ಜಾಸ್ತಿ ಕೊಡ್ತಾ ಇರೋದು. ಕೃಷಿ ಮಾರಾಟ ಇಲಾಖೆಯಲ್ಲಿ ಅತ್ಯಂತ ಹೆಚ್ಚಿನ ಹುದ್ದೆಗಳನ್ನ ಕಾಣಬಹುದು. 180 ಹುದ್ದೆಗಳಿದೆ. ಸಹಾಯಕ ಅಭಿಯಂತರರು ಇಲ್ಲಿ 10 ಹುದ್ದೆಗಳು, ಕಿರಿಯ ಅಭಿಯಂತರರು 5 ಹುದ್ದೆಗಳು, ಮಾರುಕಟ್ಟೆ ಮೇಲ್ವಿಚಾರಕರು 30 ಹುದ್ದೆಗಳಿದೆ. ಪ್ರಥಮ ದರ್ಜೆ ಸಹಾಯಕರು ಏನ್ FDA ಅಂತ ಕರಿತೀವಿ, ಗ್ರೂಪ್ ಸಿ ಅಲ್ಲಿ ಬರುತ್ತೆ, 30 ಹುದ್ದೆಗಳು ಖಾಲಿ ಇದೆ. ದ್ವಿತೀಯ ದರ್ಜೆ ಸಹಾಯಕರು 30 ಹುದ್ದೆಗಳು, ಮಾರಾಟ ಸಹಾಯಕರು ಕೂಡ 75 ಹುದ್ದೆಗಳಿದೆ. ನಿಮಗೆ ಏನೆಲ್ಲ ಸ್ಯಾಲ್ರಿಗಳನ್ನ ನಿಗದಿ ಮಾಡಿರ್ತಾರೆ ಅನ್ನೋದನ್ನ ಕೂಡ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಇನ್ನು ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳು ಬಂದು 50 ಹುದ್ದೆಗಳಿದೆ, ಅತ್ಯಂತ ಹೆಚ್ಚಿನ ಹುದ್ದೆಗಳು. ಹಾಗೆ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ, ಪದವಿ ಪೂರ್ವ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಬಂದು ಗ್ರಂಥಪಾಲಕರ ಹುದ್ದೆ 10 ಇದೆ. ಗ್ರೂಪ್ ಸಿ ಹುದ್ದೆಗಳು ಅಂತ ಕರಿತೀವಿ. 10 ಹುದ್ದೆಗಳು ಖಾಲಿ ಇದೆ. ನೀವು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ 8ನೇ ತರಗತಿಯಿಂದ, ಸಾರಿ 8ನೇ ತಾರೀಕಿನಿಂದ. ಓಕೆ, ಇನ್ನ ಶೈಕ್ಷಣಿಕ ವಿದ್ಯಾರ್ಹತೆಗಳ ಬಗ್ಗೆನೂ ಕೂಡ ನೀಟಾಗಿ ಕೊಟ್ಟಿದ್ದಾರೆ. ಪ್ರಥಮ ದರ್ಜೆ ಸಹಾಯಕರಿಗೆ ಏನ್ ಬೇಕು, ಗ್ರೂಪ್ ಸಿ ಹುದ್ದೆಯವರಿಗೆ ಏನ್ ಬೇಕು, ಪ್ರಥಮ ದರ್ಜೆ ಸಹಾಯಕರು ಗ್ರೂಪ್ ಸಿ ಏನೇನ್ ಬೇಕು ಅಂತ ಕೊಟ್ಟಿದ್ದಾರೆ ನೋಡಿ. ಅಭ್ಯರ್ಥಿಯು ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿಸಲ್ಪಟ್ಟಂತ ವಿಶ್ವವಿದ್ಯಾನಿಲಯದಿಂದ ಪದವಿ ಡಿಗ್ರಿಯನ್ನ ಮುಗಿಸಿರ್ಬೇಕು ಗ್ರೂಪ್ ಸಿ ಸಹಾಯಕ ಹುದ್ದೆಗೆ, ಹಾಗೆ FDA ಹುದ್ದೆಗಳಿಗೆ. ಗೊತ್ತಾಯ್ತಾ? ಡಿಗ್ರಿಯನ್ನ ಮುಗಿಸಿರ್ಬೇಕು, ಎನಿ ಡಿಗ್ರಿ ಆಗಿರ್ಬೇಕು. ಇನ್ನ ದ್ವಿತೀಯ PUC ಮತ್ತೆ ತತ್ಸಮಾನ ಅಂದ್ರೆ ಅವರಿಗೆ ದ್ವಿತೀಯ ದರ್ಜೆ ಸಹಾಯಕರು SDA ಅಂತ ಏನ್ ಕರಿತಾ ಇದೀವಿ, ಇಷ್ಟು ಹುದ್ದೆಗಳಿಗೆ ಎಲ್ಲೆಲ್ಲಿ SDA ಅಂತ ಬಂತು, ಎಲ್ಲೆಲ್ಲಿ FDA ಬಂತು ನೋಡ್ಕೊಂಡಿರ್ಬೇಕು. ಇನ್ನ ಮಾರಾಟ ಸಹಾಯಕರು ಮತ್ತೆ ಕಿರಿಯ ಸಹಾಯಕ ಇವರೆಲ್ಲರೂ ಕೂಡ ಗ್ರೂಪ್ ಸಿ ಹುದ್ದೆಗಳಲ್ಲಿ ಬರುತ್ತೆ. ಅವರಿಗೆ ಏನೆಲ್ಲ ಇಲ್ಲಿ ನೀವು ನೋಡ್ಬೋದು, CBSE ICSE ಮಂಡಳಿ ನಡೆಸ್ತಕ್ಕಂತ 12ನೇ ಕ್ಲಾಸ್ ಪರೀಕ್ಷೆಯನ್ನ ಪಾಸ್ ಆಗಿರ್ಬೇಕು, ಅಥವಾ ನಮ್ಮ ರಾಜ್ಯ ಸರ್ಕಾರದಲ್ಲಿ ನಡೆಸ್ತಕ್ಕಂತ 12ನೇ ತರಗತಿಯನ್ನ ಪಾಸ್ ಮಾಡ್ಕೊಂಡಿರ್ಬೇಕು. ಆಮೇಲೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ NIO ವತಿಯಿಂದ ನಡೆಸುವ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ HSC ಇದನ್ನಾದ್ರೂ ಮುಗಿಸಿರ್ಬೇಕು, ಅಥವಾ 3 ವರ್ಷಗಳ ಡಿಪ್ಲೊಮೊ ಅಥವಾ 2 ವರ್ಷಗಳ ITI ಕೋರ್ಸ್ನಾದ್ರೂ ಇವರು ಮುಗಿಸಿರ್ಬೇಕು ಅಂತ ಇದೆ. ನೆಕ್ಸ್ಟ್ ಸಹಾಯಕ ಸಂಚಾರ ನಿರೀಕ್ಷಕರು. ಸೊ ಇದು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರ್ಬೇಕು, ಅಂದ್ರೆ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿರ್ಬೇಕು. ಕಲಾ, ವಾಣಿಜ್ಯ, ವಿಜ್ಞಾನದಲ್ಲಿ PUC ಪರೀಕ್ಷೆ ಅಥವಾ 10+2 ICSE ಅಥವಾ CBSE ಈ ರೀತಿಯಾಗಿ ಕೋರ್ಸ್ ಗಳನ್ನ ಅವರು ಮುಗಿಸಿರ್ಬೇಕಾಗುತ್ತೆ. ನೆಕ್ಸ್ಟ್ ನಿರ್ವಾಹಕ ಹುದ್ದೆಗಳು, ಏನು ಕಂಡಕ್ಟರ್ಸ್ ಅಂತ ಹೇಳಿ ಕರಿತೀವಿ, ಅವ್ರಿಗೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ಕೋಬಹುದು. ನಿಮಗೆ ಯಾರಿಗೆಲ್ಲ ಹುದ್ದೆಗಳ ಸಂಪೂರ್ಣ ಮಾಹಿತಿ ಬೇಕೋ ಅದನ್ನೆಲ್ಲವನ್ನ ಇಲ್ಲಿ ಕೊಟ್ಟಿದ್ದಾರೆ. ನೀಟಾಗಿ ಓದ್ಕೊಳ್ಳಿ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಇಲ್ಲಿ ಇದೆ, ಸರಿನಾ? ನೆಕ್ಸ್ಟ್ ಬಂದ್ಬಿಟ್ಟು ಎಷ್ಟು ಗರಿಷ್ಠ ವಯೋಮಿತಿ ಎಷ್ಟಿದೆ ಅಂದ್ರೆ, ಸಾಮಾನ್ಯ ಅರ್ಹತಾ ಅಭ್ಯರ್ಥಿಗಳಿಗೆ ಬಂದು 38 ವರ್ಷಗಳು, ಅಂದ್ರೆ GM ಅಂತ ಏನ್ ಬರ್ತೀರಾ ಅವರಿಗೆ 38 ವರ್ಷಗಳಿದೆ. ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 41 ವರ್ಷಗಳಾಗಿರ್ಬೇಕು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 43 ವರ್ಷಗಳ ಅವಧಿವರೆಗೂ ಕೂಡ ಅವಕಾಶ ಇದೆ. ಸೊ ನೋಡಿ, ಸುಮಾರು ವಿದ್ಯಾರ್ಥಿಗಳು ನೋಟಿಫಿಕೇಶನ್ಸ್ ಗಳ ಬಗ್ಗೆ ಸುಮಾರು ಪ್ರಯತ್ನ ಮಾಡಿದೀರಾ, ದೇವ್ರ ಫಲ ಕೊಟ್ಟಿದ್ದಾರೆ ಅಂತ ಅನ್ಬೋದು. ಇದನ್ನ ಎಲ್ರೂ ಕೂಡ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ಕೊಂಡಿದ್ದು ಅದ್ರ ಪ್ರಕಾರ ಓದ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ. ಇದಿಷ್ಟು HK ಸಂಬಂಧಪಟ್ಟಂತೆ. ಈಗ HK ನಲ್ಲೂ ಕೂಡ ನಾವು ನೋಡೋಣ. ಅರ್ಜಿಯನ್ನ ಸಲ್ಲಿಸಬೇಕು ಅಂದ್ರೆ CET ಆನ್ಲೈನ್ karnataka.government.in KA ವೆಬ್ಸೈಟ್ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸೋದು ಪ್ರಾರಂಭ ಆಗೋದು 8ನೇ ತಾರೀಕಿನಿಂದನೇ ಪ್ರಾರಂಭ ಆಗಿದೆ. ಕೊನೆ ದಿನಾಂಕ ಬಂದು 31/10/2025 ಇದೆ. ಶುಲ್ಕವನ್ನ ಪಾವತಿ ಮಾಡ್ಲಿಕ್ಕೆ 1/11/2025 ಸಂಜೆ 4 ಗಂಟೆವರೆಗೂ ಕೂಡ ನಿಮಗೆ ಅವಕಾಶ ಇದೆ. ಸ್ಪರ್ಧಾತ್ಮಕ ಪರೀಕ್ಷಾ ವೇಳಾಪಟ್ಟಿಯನ್ನ ನಂತರದ ದಿನಗಳಲ್ಲಿ ಅದನ್ನ KA ವೆಬ್ಸೈಟ್ ಅಲ್ಲಿ ಅವರು ಅಪ್ಡೇಟ್ ಮಾಡ್ತಾರೆ, ಸರಿನಾ? ಎಷ್ಟೆಲ್ಲ ಶುಲ್ಕ ಇದೆ ಅನ್ನೋದನ್ನ ಕೂಡ ಕೊಟ್ಟಿದ್ದಾರೆ, ನೋಡ್ಕೊಂಡು ಅದ್ರ ಪ್ರಕಾರ ನೀವೇನ್ ಮಾಡಿ ಅಲ್ಲಿ ಫಿಲ್ ಮಾಡಿ. ಓಕೆ, ಹಾಗಾದ್ರೆ ಸಿಲೆಬಸ್ ಏನಿರುತ್ತೆ, ಪ್ರಶ್ನೆ ಪತ್ರಿಕೆ ಪಠ್ಯಕ್ರಮ ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ಜೂನಿಯರ್ ಪ್ರೋಗ್ರಾಮರ್ ಗ್ರೂಪ್ ಬಿ, ಸಹಾಯಕ ಇಂಜಿನಿಯರ್ ಸಿವಿಲ್ ಗ್ರೂಪ್ ಬಿ,
ಸಹಾಯಕ ಅಭಿಯಂತರರು ಇವರಿಗೆ 2 ಪತ್ರಿಕೆಗಳನ್ನ ಕೊಟ್ಟಿದ್ದಾರೆ. 300 ಅಂಕಗಳಿಗೆ 2 ಗಂಟೆ ಟೈಮ್ ಇರುತ್ತೆ. ಅಲ್ಲಿ ಬಂದು ಸಾಮಾನ್ಯ ಪತ್ರಿಕೆ ಮತ್ತು ನಿರ್ದಿಷ್ಟ ಪತ್ರಿಕೆ ಅಂತ 2 ಪತ್ರಿಕೆಗಳನ್ನ ಕೊಟ್ಟಿದ್ದಾರೆ. ಸಾಮಾನ್ಯ ಪತ್ರಿಕೆ ಎಲ್ರಿಗೂ ಕೂಡ ಕಂಪಲ್ಸರಿ. ಈಗ ಏನೇನು ಹುದ್ದೆಗಳು ಹೇಳಿದ್ವಿ ಎಲ್ರಿಗೂ ಕಂಪಲ್ಸರಿ ಇದೆ. ಹಾಗೆ SDA FDA ಅಂತ ಏನ್ ಕರಿತಾ ಇದೀವಿ ಅವರಿಗೆ 2 ಪತ್ರಿಕೆಗಳಿದೆ. ಪತ್ರಿಕೆ 1, ಪತ್ರಿಕೆ 2. ನೋಡಿ, ಪ್ರಚಲಿತ ಘಟನೆಗಳು, ಹಾಗೆ ಸಮಾಜ ವಿಜ್ಞಾನ ವಿಷಯಗಳು, ಆಡಳಿತಾತ್ಮಕ ವಿಷಯಗಳು SLC ಮಟ್ಟದಲ್ಲಿ ನಿಮಗೆ ಕೇಳಿದರೆ. ಅದನ್ನ ಬಿಟ್ರೆ ಪತ್ರಿಕೆ 2 ಕಮ್ಯುನಿಕೇಶನ್ ಪೇಪರ್ ಆಗಿರುತ್ತೆ. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಕಂಪ್ಯೂಟರ್ ಜ್ಞಾನ 100 ಅಂಕಗಳಿಗಿರುತ್ತೆ. ಫಸ್ಟ್ ಪತ್ರಿಕೆನೂ ಕೂಡ 100 ಅಂಕಗಳು. ಅದಕ್ಕೂ 2 ಗಂಟೆ, ಇದಕ್ಕೂ 2 ಗಂಟೆ. ಇನ್ನ ಕಿರಿಯ ಅಧಿಕಾರಿಗಳು ಇದೀರಲ್ಲ ಅವರಿಗೆ ಸ್ಪೆಸಿಫಿಕ್ ಪೇಪರ್ ಅಂತೇಳಿ ಇದನ್ನ ಮಾಡ್ತಾರೆ. SDA FDA ನೀವು ಓದ್ತಾ ಇದ್ದೀರಾ ಅಂತಂದ್ರೆ ಈ 2 ಪತ್ರಿಕೆಗಳನ್ನ ಓದ್ಕೊಂಡ್ರೆ ಸಾಕು. ಅರ್ಥ ಆಯ್ತಾ? SDA FDA ಪ್ರಿಪರೇಷನ್ ಮಾಡೋರು. ಇನ್ನ ಕಿರಿಯ ಅಧಿಕಾರಿ, ಹಿರಿಯ ಅಧಿಕಾರಿ ಈ ತರ ನಿಮಗೆ ಸ್ಪೆಸಿಫಿಕ್ ಆಗಿ ಮಾರ್ಕೆಟಿಂಗ್ ನಲ್ಲಿ ಇರುವಂತ ಪತ್ರಿಕೆಗಳನ್ನ ಕೊಟ್ಟಿದ್ದಾರೆ. ನೀವ್ ಇದನ್ನ ಡೀಟೇಲ್ ಆಗಿ ಓದ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ. ಇನ್ನ ದ್ವಿತೀಯ ದರ್ಜೆ ಸಹಾಯಕರು, ಕಿರಿಯ ಸಹಾಯಕ, ಸಹಾಯಕ ಸಂಚಾರ ನಿರೀಕ್ಷಕ, ನಿರ್ವಾಹಕ ಹುದ್ದೆಗಳು ಏನ್ ಕಂಡಕ್ಟರ್ ಹುದ್ದೆಗಳಿದೆ ಅವ್ರಿಗೂ ಕೂಡ 2 ಪತ್ರಿಕೆ. ಒಂದು ಪತ್ರಿಕೆ 1, ಇನ್ನೊಂದು ಪತ್ರಿಕೆ 2. ಸಾಮಾನ್ಯ ಜ್ಞಾನ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಕಂಪ್ಯೂಟರ್ ಜ್ಞಾನ ಅಂತೇಳಿ 3 ಪತ್ರಿಕೆಗಳನ್ನ ಕೊಟ್ಟಿದ್ದಾರೆ. ಸರಿನಾ? ನೋಡಿ, ದ್ವಿತೀಯ ದರ್ಜೆ ಸಹಾಯಕರು, ಕಿರಿಯ ಸಹಾಯಕರು ಇವರಿಗೆಲ್ಲ ಏನೇನೆಲ್ಲ ಇದೆ ಅಂದ್ರೆ ಪ್ರಚಲಿತ ಘಟನೆಗಳು, ದೈನಂದಿನ ಗ್ರಹಿಕಾ ವಿಷಯಗಳು, ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು, ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಭಾರತದ ಇತಿಹಾಸ, ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಭಾರತದ ಭೂಗೋಳಶಾಸ್ತ್ರ, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತಂತ ವಿಷಯಗಳು, ಗ್ರಾಮೀಣ ಅಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು, ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತ ಉಪಕ್ರಮಗಳು, ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತಂತ ವಿಚಾರಗಳು. ಸೊ ನೋಡಿ, ನಿಮಗೆ ಇವೆರಡು ಪತ್ರಿಕೆಗಳ ಸಂಪೂರ್ಣ ತರಗತಿಗಳು ಬೇಕು ಅನ್ನೋದಾದ್ರೆ ನಮ್ಮ ರಾಮನ್ ಟ್ಯುಟೋರಿಯಲ್ ವತಿಯಿಂದ ಕೇವಲ 500 ರೂಪಾಯಿಗಳಿಗೆ ಕ್ಲಾಸಸ್ ಗಳನ್ನ ತಗೊಳ್ತಾ ಇದ್ದೀವಿ. ಯಾರಿಗಾದ್ರೂ ಆಸಕ್ತಿ ಇದೆ ಅಂತ ಅನ್ನೋದಾದ್ರೆ ನಂಬರ್ ಗಳನ್ನ ಕೂಡ ಕೊಟ್ಟಿರ್ತೀವಿ. 82176704 ಹಾಗೆ 05 ನಂಬರ್ ಅನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೇನೆ 6361153623 ನಂಬರ್ ಕೂಡ ಇದೆ. ಸರಿನಾ? ಇಂಟ್ರೆಸ್ಟೆಡ್ ಇರುವಂತವರು ರಾಮನ್ ಟ್ಯುಟೋರಿಯಲ್ ಕೋಚಿಂಗ್ ಅನ್ನ ಜಾಯಿನ್ ಆಗಬಹುದು. ಹಾಗೆ ನೆಗೆಟಿವ್ ಇವ್ಯಾಲ್ಯೂಯೇಷನ್ ಕೂಡ ಇರುತ್ತೆ. ಮೊದಲೆಲ್ಲ 4 ಪರ್ಯಾಯ ಉತ್ತರಗಳಿತ್ತು, ಈಗ 5 ಅಂತ ಹೇಳಿ ಕೊಟ್ಟಿದ್ದಾರೆ. 5ನೇ ವೃತ್ತ ಅಂದ್ರೆ ನೀವು ಯಾವುದೇ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಅಂದ್ರೆ 5ನೇ ವೃತ್ತವನ್ನ ಆಯ್ಕೆ ಮಾಡ್ಕೋಬೇಕು. ಸೊ 4ನೇ ಒಂದಂಶ ಏನಾಗಿರುತ್ತೆ ಅಂತಂದ್ರೆ ಇಲ್ಲಿ ನೆಗೆಟಿವ್ ಅಂಕಗಳು ಕೂಡ ಇದೆ. ಇದಿಷ್ಟು ನಿಮಗೆ ಬೇಕಾಗಿರುವಂತ ಮಾಹಿತಿ. ಇನ್ನೇನಾದ್ರೂ ಹೆಚ್ಚುವರಿ ರಿಸರ್ವೇಶನ್ ಸಂಬಂಧಪಟ್ಟಂತೆ ಯಾರೆಲ್ಲ ಹೇಗೆ ಅರ್ಜಿನ ಸಲ್ಲಿಸಬೇಕು ಅನ್ನೋ ಮಾಹಿತಿಗಳು ಗೊತ್ತಿಲ್ಲ ಅನ್ನೋದಾದ್ರೆ ನೀವೇನ್ ಮಾಡ್ಬೋದು ಅಂತಂದ್ರೆ ಈ ನೋಟಿಫಿಕೇಶನ್ ನ ಟೆಲಿಗ್ರಾಮ್ ಅಲ್ಲಿ ನಾನು ಹಾಕಿರ್ತೀನಿ, ನೋಡ್ಬೋದು. ಇನ್ನು HK ವಿಭಾಗಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಹುದ್ದೆಗಳಿದೆ? ಕಾಮನ್ ಆಗಿ ಸಿಲೆಬಸ್ ಎಲ್ಲ ಬಂದು ಸೇಮ್ ಇರುತ್ತೆ, ಹುದ್ದೆಗಳ ಸಂಖ್ಯೆ ಮಾತ್ರ ವೇರಿಯೇಷನ್ ಇರುತ್ತೆ. ನೋಡೋಣ. ಪ್ರಥಮವಾಗಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ 1 ಹುದ್ದೆ ಪ್ರಥಮ ದರ್ಜೆ ಸಹಾಯಕರಿಗೆ, ದ್ವಿತೀಯ ದರ್ಜೆ ಸಹಾಯಕರಿಗೆ 6 ಹುದ್ದೆಗಳಿದೆ. ಒಟ್ಟಾರೆ 7 ಹುದ್ದೆಗಳು HK ವಿಭಾಗಕ್ಕಿದೆ. ಅದನ್ನ ಬಿಟ್ರೆ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟ್ ನಲ್ಲಿ 1, 4, 9 ಸುಮಾರು 14 ಹುದ್ದೆಗಳಿದೆ. ಹಾಗೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇಲ್ಲಿ ಇರುವಂತಹ ಹುದ್ದೆಗಳು ಬಂದು 4 ಹುದ್ದೆಗಳು. ನೆಕ್ಸ್ಟ್ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ 253 ಹುದ್ದೆಗಳು, ಅತ್ಯಂತ ಹೆಚ್ಚಿನ ಹುದ್ದೆಗಳಿದೆ. ಮಿಸ್ ಮಾಡ್ಕೋಬೇಡಿ. ನಿಮಗೆ ಏನೆಲ್ಲ ಕ್ವಾಲಿಫಿಕೇಶನ್ಸ್ ಇದೆ ಅದನ್ನ ನೋಡ್ಕೊಂಡಿದ್ದು ಮಾಡ್ಕೋಬಹುದು. ಇನ್ನ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಸುಮಾರು 43 ಹುದ್ದೆಗಳಿದೆ. ತುಂಬಾ ಒಳ್ಳೊಳ್ಳೆ ಹುದ್ದೆಗಳನ್ನ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡ್ಕೊಂಡಿದ್ದು ಎಕ್ಸಾಮ್ ಅನ್ನ ಇವತ್ತಿನಿಂದಲೇ ಪ್ರಿಪರೇಷನ್ಸ್ ಮಾಡ್ಕೊಳ್ಳಿ. ವಯೋಮಿತಿ ಕೊಟ್ಟಿದ್ದಾರೆ, ಫೀಸಸ್ ಎಲ್ಲ ಕೊಟ್ಟಿದ್ದಾರೆ. ಓಕೆ, ಹಾಗಾದ್ರೆ ಯಾರಾದ್ರೂ ತರಗತಿಗಳನ್ನ ಜಾಯಿನ್ ಆಗ್ಬೇಕು ಅಂದ್ರೆ ನಂಬರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಟೇಕ್ ಕೇರ್.